ಅಲ್ಲಿ ನಾವೆಲ್ಲ ಬೆಳಗ್ಗೆ ಫ್ರೆಂಡ್ಸು, ಸಾಯಂಕಾಲ ಫ್ರೆಂಡ್ಸ್ ಅಲ್ಲ, ಬೆಳಗ್ಗೆ ಫ್ರೆಂಡ್ಸು. ಹೆಲ್ತಿ ಅಲ್ವಾ ಸರ್? ಆರೋಗ್ಯಕರ ಫ್ರೆಂಡ್ಸ್ ಅಲ್ವಾ? ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಸರ್ಚಿಂಗ್ ಕನ್ನಡಿಗ. ಬಂಧುಗಳೇ ನಮಸ್ಕಾರ. ನಾನು ಮೊನ್ನೆ ಒಂದು ಮಡಿಕೇರಿ ಟ್ರಿಪ್ ಹೋಗಿದ್ದೆ. ಅಂದರೆ ನಾನು ವೃತ್ತಿಯಿಂದ ಚಾಲಕ. ನಾನು ಅಲ್ಲಲ್ಲಿ ಹೋಗ್ತಾ ಇರ್ತೀನಿ. ಹೋಗ್ತಾ ಇರೋ ವೀಡಿಯೋಗಳನ್ನ ವೀಡಿಯೋ ಮಾಡಿ ಸರ್ಚಿಂಗ್ ಕನ್ನಡಿಗ ಚಾನಲ್ ಮುಖಾಂತರ ಹಾಕ್ತೀನಿ. ನೀವು ನೋಡಿದಿರಿ. ಇವತ್ತು ಪ್ರಸ್ತುತಪಡಿಸ್ತಿರೋ ಒಂದು ವಿಷಯ ಏನಂದರೆ ಸ್ನೇಹ, ಫ್ರೆಂಡ್ಶಿಪ್. ಬಂಧುಗಳೇ, ನಮ್ಮ ಈ ಸ್ನೇಹಿತರ ತಂಡದ ಹೆಸರು ಬಂದ್ಬಿಟ್ಟು ವಾಕರ್ಸ್ ಆ್ಯಂಡ್ ಟಾಕರ್ಸ್, ವಾಕಿಂಗ್ ಆ್ಯಂಡ್ ಟಾಕಿಂಗ್ ಅಂತ ಹೇಳ್ತಾರೆ. ಇವರು ಏನು ಗೊತ್ತಾ, ನಡೆಯೋದ್ರ ಜೊತೆಗೆ ಮಾತಿನ ಜೊತೆಗೆ ನಡಿಗೆ, ಆ ಥರ ತುಂಬ ವಿಭಿನ್ನವಾದ ಹೆಸರಲ್ವಾ? ಸಮಯ ಸಿಗುತ್ತೋ ಆ ಟೈಮಲ್ಲಿ ಸುತ್ತಮುತ್ತ ಇರೋ ಜಾಗಗಳನ್ನ ನೋಡೋದು, ಆಮೇಲೆ ಬೆಟ್ಟ ಹತ್ತೋದು, ಆ ಥರ ಒಂದು ಒಳ್ಳೆ ಗ್ರೂಪ್ ಮಾಡಿಕೊಂಡು ಒಂದು ಅದ್ಭುತವಾದ ಗ್ರೂಪು. ನಾನು ನೋಡಿದ್ನಲ್ಲ ಅವ್ರನ್ನ ಸುಮಾರು ಹೊತ್ತು ನಾನು ಅಬ್ಸರ್ವ್ ಮಾಡಿ ಮಾತಾಡಿಸ್ಲೋ ಬೇಡವೋ ಅಂದ್ಕೊಂಡು ಮಾತಾಡಿಸಿದೆ. ಪಾಪ ಅವರು ನಾನು ಮಾತಾಡ್ಸಿದ್ದಕ್ಕೆ ಇಷ್ಟು ಖುಷಿಯಾಗಿ ಮಾತಾಡೋದು ಅಂದರೆ ಎಲ್ಲರೂ ನನ್ನ ಜೊತೆಗೆ, ನನಗೆ ತುಂಬ ಖುಷಿ ಅನ್ನಿಸ್ತು. ನನಗೆ ಹೇಳೋಕೆ ಆಗ್ತಾಯಿಲ್ಲ. ನನಗೆ ಓಂಕಾರೇಶ್ವರ ಟೆಂಪಲಲ್ಲಿ ವೀಡಿಯೋ ಮಾಡೋಕ್ಕೆ ಒಳಗಡೆ ಬಿಡಲಿಲ್ಲ ಅನ್ನೋದೊಂದು ನೋವಲ್ಲೇ ಬಂದೆ ನಾನು ಸುಮ್ಮನೆ ಆಚೆ ಕಡೆ, ಬರೀ ಕಲ್ಯಾಣಿ ಅದನ್ನು ಮಾತ್ರ ವೀಡಿಯೋ ಮಾಡಿಕೊಂಡು. ಬಟ್ ನನಗೆ ಇವ್ರನ್ನೆಲ್ಲ ಮಾತಾಡ್ಸಿದ್ಮೇಲೆ ಒಂಥರ ಓಂಕಾರೇಶ್ವರ ದರ್ಶನ ಮಾಡಿದ್ಗೂ ಇವ್ರು ಹೆಂಗೋ ಒಳ್ಳೆ ಒಬ್ಬರು ಫ್ರೆಂಡ್ಸ್ನ ನೋಡ್ದಂಗೆ ಆಯ್ತು ನನಗೆ. ನಾನು ಆ ಫ್ರೆಂಡ್ಸ್ನ ಒಂದು ಭಾಗ ಆಗಿ ಅವ್ರ ಹತ್ರ ಮಾತಾಡಿದೆ, ಒಂದು 5 ನಿಮಿಷ ಮಾತಾಡಿಸಿದೆ. ತುಂಬ ಅದ್ಭುತವಾಗಿ ಹೇಳಿದ್ರು ಅವರು. ಒಬ್ಬರಂತೂ ಹೇಳಿದ್ರು, ಒಂದು ಹೋಗಿ ಕಾಪಾಡ್ಕೊಳ್ತಾ ಇದ್ದೀನಿ ನಾನು 10 ವರ್ಷದಿಂದ 12 ವರ್ಷದಿಂದ ಈ ಗ್ರೂಪ್ನ ಅಂತ ಹೇಳಿದ್ರು. ನನಗೆ ಅವ್ರು ಕಾಪಾಡ್ಕೋತೀನಿ ಅಂದರೆ ಅವ್ರಿಗೆ ಆ ಗುಂಪಿನ ಮೇಲೆ ಎಷ್ಟು ಕಾಳಜಿ ಇದೆ ಅಂತ ನನಗೆ ಅದು ನೀಟಾಗಿ ಅರ್ಥ ಆಯಿತು. ಆದರೆ ಒಂದು ಮಿಸ್ಟೇಕ್ ಏನು ಮಾಡಿದ್ವಿ ಅಂದರೆ, ನಾನು ಮೈಕ್ ಯೂಸ್ ಮಾಡಲಿಲ್ಲ. ನಾನು ಅರ್ಜೆಂಟಲ್ಲಿದ್ದೆ, ಅವರು ಅರ್ಜೆಂಟಲ್ಲಿದ್ದರು. ಸ್ವಲ್ಪ ಗಾಳಿ ಬಂದಿದೆ ಅಲ್ಲಲ್ಲಿ ಅವ್ರ ಆಡಿಯೋ ಮಾತಾಡಿದ್ರಲ್ಲಿ. ಬಟ್ ಅವ್ರು ಏನು ಮಾತಾಡಿದಾರೆ ಅನ್ನೋದು ಕ್ಲಿಯರಾಗಿ ಕೇಳಿಸುತ್ತೆ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ಅವ್ರ ಸ್ನೇಹ ನಿಮ್ಗೆ ಹೆಂಗೆ ಅನ್ನಿಸ್ತು ಅದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ಹೇಳಿ. ನಾನು ಈ ವಿಡಿಯೋ ರೆಡಿ ಮಾಡಿ ಆ ಗ್ರೂಪ್ ಕಳಿಸ್ತೀನಿ. ನಾನು ಈ ವಿಡಿಯೋಯಿಂದ ತುಂಬ ವೀಕ್ಷಣೆನ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಎಲ್ಲಿಂದ ಬಂದಿದ್ರಿ ಒಂಚೂರು ಹೇಳ್ಬಿಡಿ ಸರ್. ನಿಮ್ಮನ್ನು ನೋಡಿದ್ರೆ ಒಂದು ಸ್ವಲ್ಪ ಕುತೂಹಲ ಜಾಸ್ತಿ, ನನಗೆ ಕೇಳಬೇಕು ಅನ್ನಿಸ್ತು. ಬೆಂಗಳೂರು ಓಕೆ ಸರ್. ನಮ್ದು ಒಂದು 10 ವರ್ಷದ ಆನಿವರ್ಸರಿ ಇತ್ತು. ಜೊತೆಗೆ ರಿಟೈರ್ಡ್ ಆಗಿದೆ. ಓಕೆ, ಕಂಗ್ರಾಟ್ಸ್ ಸರ್. ರಿಟೈರ್ಡ್ ಆಗಿದೆ. ಓಕೆ ಓಕೆ. ಎಲ್ಲ ಅಡ್ಜಸ್ಟ್ ಮಾಡಿದಾಗ ಹಾಂ ಸರ್. ಉಪಾಧ್ಯಕ್ಷರಾದ ಇವರು ಅಂತ ಓಕೆ ಸರ್. ಮಾಡಿದ್ರು ಇಲ್ಲಿ ಕೊಡಗೆಲ್ಲ ಆಚಾಸನ ಅಂತ. ಓಕೆ ಸರ್. ಅದ್ರ ಕೊಡಗೆಲ್ಲಿ ಇವಾಗ ಇಟ್ಕೊಂಡಿದ್ವಿ. ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಒಂದು ಜನ ಓಕೆ. ಎಲ್ಲೆಲ್ಲ ಓಡಾಡಿದ್ರಿ ಸರ್ ಬೆಂಗಳೂರಲ್ಲೆಲ್ಲ ನೀವು ಒಂದು ಟ್ರೂಪ್? ನಾವು ವಾಕಿಂಗ್ ಮುಗಿದ ತಕ್ಷಣ ಬೆಳಗ್ಗೆ ಟಿಫನ್ ಇಡ್ಲಿ ವಡ ಟಿಫನ್ ಮಾಡಿಸ್ಕೊಂಡು ಜರ್ನಿ ಇದೇ ತರ ಮಾಡ್ತೀವಿ. ಬೆಳಗ್ಗೆ ವಾಕಿಂಗ್ ಮಾಡ್ತೀರಿ, ಟೈಮ್ ಸಿಕ್ಕಾಗ ಟ್ರಿಪ್ ಬರ್ತೀರಿ. ಇದರಲ್ಲಿ ಏಜ್ ಲಿಮಿಟ್ ಇಲ್ಲ. ಏಜ್ ಅಂದ್ರೆ ಹೆಂಗಿಂದ ಓಲ್ಡ್ ಏಜ್ ವರ್ಗೂ ಇದೆ ಒಂದು ಗ್ರೂಪ್. ಇದರಲ್ಲಿ ಸಮಾನ ಮನಸ್ಕರು ಎಲ್ಲಾರು. ಇಲ್ಲಿ ನಾವು ಓಲ್ಡ್ ಏಜರು ಮತ್ತೆ ಯಂಗೇಜರು ಅಂತ ಭೇದ ಭಾವ ಇಲ್ಲ. ಒಂದೇ ಸಮಾನ ಮನಸ್ಕರಾಗಿದ್ದೀವಿ ನಾವು. ಡೈಲಿ ರೊಟೀನ್ ಆಗಿ ಎಲ್ಲಾರು ಯಾರು ತಪ್ಸಲ್ಲ ವಾಕಿಂಗ್. ಎಲ್ಲೋ ಏನಾರ ಎಮರ್ಜೆನ್ಸಿ ಇದ್ರೆ ಬೆಳಿಗ್ಗೆ ಬರ್ತಾರೆ. 8 ಗಂಟೆ ಕೊಂಡು ತಿಂಡಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮತ್ತೆ ಅವ್ರವ್ರ ಡ್ಯೂಟಿಗೆ ಬೇರೆ ಅಂದ್ರೆ ಎಲ್ಲ ಡಿಫ್ರೆಂಟ್ ಬೇರೆ. ಒಬ್ರು ಗವರ್ಮೆಂಟ್ ಜಾಬ್, ಕೆಲವರೆಲ್ಲ ಬಿಸಿನೆಸ್. ಸರ್ ನಿಮ್ಮ ಹೆಸರು, ನಿಮ್ದು ಉದ್ಯೋಗ ಹೇಳ್ಬಿಡಿ ಹೆಂಗೆ ಸರ್? ನನ್ನ ಹೆಸರು ನಾಗೇಂದ್ರ ಅಂತ. ಹಾ ಸರ್. ಉದ್ಯೋಗ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ. ಓಕೆ. ರೀಸೆಂಟ್ ಆಗಿ ರಿಟೈರ್ಡ್ ಆಗಿರಿ. ಓಕೆ. ಎಲ್ಲರೂ ಫ್ರೆಂಡ್ಸ್ ಬೆಳಗ್ಗೆ ಎದ್ದು 5:30 6 ಗಂಟೆಗೆ ಬಂದು 6ರಿಂದ 7:30 ತನಕ ವಾಕಿಂಗ್ ಮಾಡಿ ತುಂಬಾ ಚೆನ್ನಾಗಿ ಮಾತಾಡ್ಬಿಟ್ಟು ಫ್ರೆಂಡ್ಶಿಪ್ ಡೆವಲಪ್ ಮಾಡ್ಕೊಂಡು ಅಲ್ಲಿ ನಾವೆಲ್ಲ ಬೆಳಗ್ಗೆ ಫ್ರೆಂಡ್ಸ್, ಸಾಯಂಕಾಲ ಫ್ರೆಂಡ್ಸ್ ಅಲ್ಲ, ಬೆಳಗ್ಗೆ ಫ್ರೆಂಡ್ಸ್. ಹೆಲ್ತಿ ಅಲ್ವಾ ಸರ್? ಆರೋಗ್ಯಕರ ಫ್ರೆಂಡ್ಸ್ ಅಲ್ವಾ? ಸರ್ ನಿಮ್ಮ ಹೆಸರು, ನಿಮ್ಮ ಊರು? ನನ್ನ ಹೆಸರು ವಸಂತ ಅಂತಂದು. ಈ ಒಂದು 10 ವರ್ಷದಿಂದ ನಾವು ಈ ಟೀಮ್ ಕಾಪಾಡಿಕಿಂದ ಬಂದಿದ್ದೇವೆ. ಎಕ್ಸರ್ಸೈಸ್ ಹೇಳ್ಕೊಡ್ತಾ ಇದ್ದೆ. ಎಲ್ಲರೂ ಜೊತೆಗೆ ಹೀಗೆ ಇದ್ದೇವೆ. 10 ವರ್ಷದಿಂದ ಯಾರಲ್ಲಿ ಭೇದ ಭಾವ ಬಂದಿಲ್ಲ. ನಾವೆಲ್ಲರೂ ಹ್ಯಾಪಿ ಆಗಿದ್ದೇವೆ. ಇದು ನನಗೆ. ನಿಮ್ಮ ಸ್ವಂತ ಊರು ಸರ್? ನಾವು ಹರಿಹರ. ಓಕೆ. ನಿಮ್ದು ಸರ್? ಸ್ವಂತ ಊರು ಬೆಂಗಳೂರು. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ರಮಿತ್ ಅಂತ. ಹಾ ಸರ್. ನಾನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಮ್ದು ನೇಟಿವ್ ಕನಕಪುರ ಅಂತ. ಓಕೆ. ಬೆಂಗಳೂರಲ್ಲೇ ಇದೀವಿ. ಓಕೆ. ನೀವು ಒಂದು ಟೀಮ್ ಭಾಗ. ಸರ್ ತಮ್ಮ ಹೆಸರು? ಸರ್ ನಾನು ಪ್ರದೀಪ್ ಅಂತ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಓಕೆ ಸರ್. ಸ್ವಂತ ಊರು ಕನಕಪುರ. ಓಕೆ ಸರ್. ಓಕೆ ಸರ್. ತಮ್ಮ ಹೆಸರು? ಸರ್ ಶಂಕರ್ ಅಂದ್ಬಿಟ್ಟು. ಪ್ರಾಪರ್ ಬಂದು ಮೈಸೂರು. ಒಂದು 25 ವರ್ಷದಿಂದ ನಾನು ಬೆಂಗಳೂರಲ್ಲಿ ಇದ್ದೀನಿ. ಓಕೆ. ನಾನು ಓದಿದ್ದೆಲ್ಲ ಇಲ್ಲೇ
ಬೆಂಗಳೂರು. ಮಡಿಕೇರಿ ಹೌದಾ? ಮಡಿಕೇರಿ. ಸೊ ಹಂಗಾಗಿ ಫ್ರೆಂಡ್ಸ್ ಗಳೆಲ್ಲ ಕರ್ಕೊಂಡು ನಮ್ಮ ಜಾಗಕ್ಕೆ ಮತ್ತೆ ಇಲ್ಲಿಗೆ ಬಂದು ಇಲ್ಲೇ ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಗೊತ್ತಿದೆ. ಸೂಪರ್ ಸರ್, ಸೂಪರ್, ಥ್ಯಾಂಕ್ ಯು. ನಿಮ್ಗೆ ಏನ್ ಅನಿಸ್ತು ವಿಶೇಷವಾಗಿ ಓಂಕಾರೇಶ್ವರ ಟೆಂಪಲ್ ನೋಡಿ? ನಾನು ಬರ್ತಾ ಇರ್ತೀನಿ ಸರ್, ನಾನು ಓದ್ಬೇಕಾದ್ರೆಲ್ಲ ಇಲ್ಲಿಗೆ ಬರ್ತಾ ಇದ್ದೋ, ಫ್ರೆಂಡ್ಸ್ ಗಳ ಜೊತೆ ಎಲ್ಲ ಬಂದು ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಿದ್ದೋ. ಈ ಟೀಮ್ ಜೊತೆಗೆ ಇದೆ ಫಸ್ಟ್ ಟೈಮಾ? ಓಂಕಾರೇಶ್ವರ ಟೆಂಪಲ್ ಗೆ ನಿಮ್ ಟೀಮ್ ಜೊತೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ಸೊ ನಾವು ಸ್ಟಾರ್ಟ್ ಮಾಡಕ್ ಮುಂಚೆ ಮಡಿಕೇರಿನ ಓಂಕಾರೇಶ್ವರನ ಸನ್ನಿಧಿಗೆ ಬಂದು ಅವನ ಅಪ್ಪಣೆ ತಕೊಂಡು ಮುಂದಕ್ಕೆ ಹೋಗೋಣ ಅಂತ ಅನ್ಬಿಟ್ಟು ಅದಕ್ಕೋಸ್ಕರ ಬಂದು ಚೆನ್ನಾಗಿದೆ ಸರ್, ಬೇಗ ಬಿಟ್ಟಿದೀವಿ. ವ್ಯೂ ಕೂಡ ಚೆನ್ನಾಗಿದೆ, ಒಳ್ಳೆ ನೀರಿದೆ, ಬಿಟ್ಟಿದೀವಿ. ಒಂಥರ ಹೊಸತನ ಅನ್ನಿಸ್ತಾ ಇದೆ ನಮಗೆ. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಹೆಸರು ಸರ್? ಸಿದ್ದೇಶ್ ಅಂತ ಹೇಳಿ, ನಾನು ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇಟ್ಕೊಂಡಿದ್ದೀನಿ 30 ವರ್ಷದಿಂದ ಬೆಂಗಳೂರಲ್ಲಿ. ಓಕೆ, ಒಂದು ಮೂಲ ಬಂದು ಶಿರಾ, ತುಮಕೂರು ಶಿರಾ. ಓಕೆ ಸರ್, ಓಕೆ, ಧನ್ಯವಾದ ಸರ್. ಸರ್ ತಮ್ಮ ಹೆಸರು? ಶ್ರೀಶೈಲ್ ಪಾಟೀಲ್, ನೇಟಿವ್ ಪ್ಲೇಸ್ ಬಂದು ಕಲಬುರಗಿ, ಹಾ ಸರ್. ವರ್ಕಿಂಗ್ ಇನ್ ಬೆಂಗಳೂರು ಇನ್ ಐಟಿ. ಓಕೆ ಸರ್, ತಮ್ಮ ಹೆಸರು? ಸರ್ ನಮಸ್ಕಾರ, ನನ್ನ ಹೆಸರು ಪ್ರವೀಣ್ ಅಂತ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಮೈಸೂರಲ್ಲಿ ಇಂಜಿನಿಯರಿಂಗ್ ಎಲ್ಲ ಮಾಡಿದ್ದು. ನಮ್ಮ ತಂದೆಯವರು ಮಡಿಕೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಕೃಷಿ ಇಲಾಖೆಯಲ್ಲಿ. ಓಕೆ, ರಿಟೈರ್ಡ್ ಆಗಿದ್ದಾರೆ ಈಗ. ಓಕೆ, ಆಮೇಲೆ ನಮ್ಮ ಅಣ್ಣವರು ಇಲ್ಲೇ ಸಂಪಾಜಲ್ಲಿ ಡಾಕ್ಟರ್ ಆಗಿದ್ರು. ಓಕೆ, ಮಡಿಕೇರಿ ಹತ್ರ. So, ಹೌದು, ಹೌದು. ಮಡಿಕೇರಿಯಿಂದ ತೀರಾ ಹತ್ರ ಮ್ಯಾಂಗ್ಳೂರ್ ರೋಡಲ್ಲಿ ಬರ್ ಪುತ್ತೂರು ರೋಡಲ್ಲಿ. ಇವಾಗ ನಾವು ಬೆಂಗಳೂರಲ್ಲಿ ಐಟಿ ಪ್ರೊಫೆಷನಲ್ ಆಗಿದ್ದಾರೆ. ಎಲ್ಲಾನು ಈ ಗೆಳೆಯರ ಜೊತೆ ಇಲ್ಲಿ ಬಂದು ಸೆಲೆಬ್ರೇಷನ್ ಮಾಡಿ. ಸೂಪರ್ ಸರ್, ತಮ್ಮ ಹೆಸರು? ನನ್ನ ಹೆಸರು ಶ್ರೀಕಾಂತ್. ಸರ್ ಎಲ್ಲ ಆಗಿದ್ದು ಕಲ್ಪುರಿ. ಓಕೆ, ಕೆಲಸ ಮಾಡಕ್ಕಂತ ಬೆಂಗಳೂರಿಗೆ ಬಂದ ಐಟಿ ಪ್ರೊಫೆಷನಲ್. ಓಕೆ, 20 ವರ್ಷ ಆಯ್ತು. ಥ್ಯಾಂಕ್ ಯು ಸರ್. ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.